ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ VPU ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ನಮಸ್ಕಾರ ವೀಕ್ಷಕರೇ, ಬಾಪೂಜಿ ಮಕ್ಕಳ ಆಸ್ಪತ್ರೆಯಲ್ಲಿ ಮನಮುಟ್ಟಿದ ಒಂದು ಕಾರ್ಯಕ್ರಮ ನಡೀತು. ಅದೇನಪ್ಪ ಅಂದರೆ ಕನ್ಸೆಂಟ್ ಫಾರ್ ಕಾಸ್, ಸಂಗೀತದಿಂದ ಆತ್ಮಸ್ಥೈರ್ಯದ ಸಂದೇಶ. ಇದು ನಿಜವಾಗ್ಲೂ ವಿನೂತನ ಒಂದು ಕಾರ್ಯಕ್ರಮ ಆಗಿತ್ತು. ಆಸ್ಪತ್ರೆಗೆ ಏನು ಬರ್ತಾರೆ ಅಂದರೆ ತಮ್ಮ ಕಾಯಿಲೆಗಳು ತೊಂದರೆಗಳನ್ನ ಗುಣಪಡಿಸ್ಕೊಳ್ಳೋದಕ್ಕೆ ಬರ್ತಾರೆ. ಇಲ್ಲಿ ಸಂಗೀತದಿಂದ ಏನಪ್ಪ ಆಗುತ್ತೆ ಅಂತೇಳಿ ನಿಮ್ಗೆ ಅನಿಸ್ಬೋದು. ಇದು ಬಾಪೂಜಿ ಆಸ್ಪತ್ರೆ ದಾವಣಗೆರೆಯಲ್ಲಿರೋದು. ಸಾಕಷ್ಟು ರೋಗಿಗಳು ಕೂಡ ಇಲ್ಲಿ ಬಂದು ಗುಣಮುಖರಾಗಿ ಹೋಗೋದು ವಾಡಿಕೆ. ಸಂಗೀತ ಅನ್ನೋದು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುವ ಶಕ್ತಿಯುತವಾದ ಒಂದು ಚಿಕಿತ್ಸಾ ವಿಧಾನವೆಂದು ಅನೇಕ ಅಧ್ಯಯನಗಳು ಲಭ್ಯವಿದೆ. ವಿಶೇಷವಾಗಿ ಆಸ್ಪತ್ರೆಗಳಲ್ಲಿ ನಡೆಯುವ ಸಂಗೀತ ಕಾರ್ಯಕ್ರಮವು ರೋಗಿಗಳ ಮನೋಬಲವನ್ನು ಹೆಚ್ಚಿಸೋದಲ್ಲದೆ ಅವರಲ್ಲಿರುವಂಥ ಆತಂಕ, ಭಯ ಎಲ್ಲನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಈ ಕನ್ಸೆಂಟ್ ಫಾರ್ ಕಾಸ್ ಅಂದರೆ ಏನು, ಇದು ಯಾಕೆ ಮಾಡ್ತಾ ಇದ್ದಾರೆ? ಇದನ್ನು ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್ ದಾವಣಗೆರೆ ಇವರ ವತಿಯಿಂದ ಮಾಡಿದರು. ಅಲ್ಲಿ ಕಲಿತಿರುವಂಥ ಮಕ್ಕಳು ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಏನು ಸಂದಾಯವಾಗುತ್ತಲ್ಲ ಹಣ, ಆ ಹಣವನ್ನು ಅನಾಥಾಶ್ರಮಗಳಿಗೆ, ಬಡ ಮಕ್ಕಳಿಗೆ ಅಥವಾ ನೀಡಿ ಪರ್ಸನ್ಗಳಿಗೆ ಕೊಡುವಂತಹ ಒಂದು ಕಾರ್ಯಕ್ರಮ. ನನಗನ್ನಿಸ್ತು ಇದು ಒಂದು ಮಾದರಿ ಕಾರ್ಯಕ್ರಮ ಅಂತೇಳಿ ನನಗನ್ನಿಸ್ತು ಸ್ನೇಹಿತರೆ. ಈ ಕಾರ್ಯಕ್ರಮ ಉದ್ದೇಶ ಕೇವಲ ಮನೋರಂಜನೆ ನೀಡೋದು ಮಾತ್ರ ಅಲ್ಲ, ಚಿಕಿತ್ಸೆಯಲ್ಲಿರುವ ಮಕ್ಕಳಿಗೆ, ಅವರ ಪೋಷಕರಿಗೆ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗೆ ಮಾನಸಿಕ ನೆಮ್ಮದಿ ಮತ್ತು ಆತ್ಮಸ್ಥೈರ್ಯ ತುಂಬಿದೆ. ಇಲ್ಲಿ ಗಿಟಾರು, ಕೀಬೋರ್ಡು ಮತ್ತು ಇತರ ವಾದ್ಯಗಳನ್ನು ಕೂಡ ಮಕ್ಕಳೇ ನುಡಿಸ್ತಾ ಇದ್ದರು. ಮಧುರ ಸ್ವರಗಳು ಕೆಲ ಕ್ಷಣವಾದರೂ ನೋವನ್ನು ಮರೆಸುವ ಶಕ್ತಿ ಹೊಂದಿದೆ. ಸಂಗೀತವು ಮನಸ್ಸಿಗೆ ಧೈರ್ಯ ತುಂಬುವುದಲ್ಲದೆ ಸಕಾರಾತ್ಮಕ ಚಿಂತನೆ ಮೂಡಿಸಿ ರೋಗಿಗಳನ್ನು ಆಶಾಭಾವನೆಯನ್ನು ಹೆಚ್ಚಿಗೆ ಮಾಡುತ್ತೆ ಸ್ನೇಹಿತರೆ. ಇದು ದಾವಣಗೆರೆಯ ಬಾಪೂಜಿ ಚೈಲ್ಡ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಒಂದು ರಿಸರ್ಚ್ ಸೆಂಟರ್ನಲ್ಲಿ ಈ ಒಂದು ಅದ್ಧೂರಿ ಕಾರ್ಯಕ್ರಮ ನಡೀತು. ಇದು ಸಮಾಜಮುಖಿ ಮಾನವೀಯ ಮೌಲ್ಯಗಳನ್ನು ಸಾರುವ ಒಂದು ಉತ್ತಮ ಪ್ರಯತ್ನ ಅಂತ ಹೇಳಿದರೆ ತಪ್ಪಾಗಲಾರದು. ವಿದ್ಯಾರ್ಥಿಗಳ ಪ್ರತಿಭೆಗೆ ಜೊತೆಗೆ ಸಮಾಜಮುಖಿ ಕಾಳಜಿಯು ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನು ವಿದ್ಯಾರ್ಥಿಗಳು ಯಾವ ರೀತಿ ಅಂದರೆ ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್ ವಿದ್ಯಾರ್ಥಿಗಳಲ್ಲಿ ಏನು ಕಲಿತರು ಅವರೇ ಒಂದು ವಾದ್ಯವೃಷ್ಟಿಯನ್ನು ನುಡಿಸಿ ಅನೇಕ ಗಿಟಾರ್ ಮತ್ತು ಕೀಬೋರ್ಡ್ ಹಾಗೆ ಹಾಡೋದ್ರ ಜೊತೆಗೆ ನೋಡಿ ಎಷ್ಟು ಜನ ಅಲ್ಲಿ ತುಂಬ ಪರಿಣಿತರಿರ್ತಾರೆ. ಅವರ ಡಾಕ್ಟರ್ಸ್, ನರ್ಸಸ್, ವಿದ್ಯಾರ್ಥಿಗಳು, ಪೋಷಕರು, ಪೇಷಂಟ್ಸ್ ಎಲ್ಲರೂ ಇದ್ದಾರೆ. ಎಲ್ಲರೂ ತುಂಬ ಉನ್ನತ ಸ್ಥಾನದಲ್ಲಿರೋರು ಮುಂದೆ ಕೂತಿರೋದು. ಅವರ ಮುಂದೆ ಈ ಸಣ್ಣ ಬಾಲಕರು ತಮ್ಮಲ್ಲಿರುವಂಥ ನಾಲೆಡ್ಜ್ ಸಂಗೀತವನ್ನು ಉಣಬಡಿಸಿದರು. ಕೇಳಿ ಆನಂದಿಸಿ, ಹಾಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.
ಕೇಳಿದ್ರಲ್ಲ ವೀಕ್ಷಕರೇ, ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್ ಇರೋದು 60 ಫೀಟ್ ರೋಡ್, ಶಕ್ತಿ ಗ್ಯಾಸ್ ಆಪೋಸಿಟ್, ದಾವಣಗೆರೆಯಲ್ಲಿ. ಇಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳೇ ಗಿಟಾರ್ ಮತ್ತು ಎಲ್ಲ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ಇವರೇನು ಇಲ್ಲಿ ಹಾಡಿದ್ರಲ್ಲ, ಇವರೇ ಸುನಿಲ್ ಮೈರಾ ಅಂತೇಳಿ, ಇವರೇ ಅಲ್ಲಿ ಕಲಿಸ್ತಾ ಇರೋದು. ಇವ್ರದ್ದೇ ಅದು ಇನ್ಸ್ಟಿಟ್ಯೂಟ್. ಹಾಗಾಗಿ ತಮ್ಮ ಮಕ್ಕಳಿಗೆ ಏನಾದರೂ ಇಲ್ಲಿ ಸೇರಿಸಿದರೆ ಅದು ಕೂಡ ಭಾಳ ಚೆನ್ನಾಗಿರುತ್ತೆ. ನೋಡಿ, ಎಲ್ಲನೂ ಕೂಡ ಸ್ವಿಚ್ ಆಫ್ ಮಾಡಿ ಲೈಟ್ ಆನ್ ಮಾಡಿ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಕೇಳಿ. ಸುಮಾರು 1 ಗಂಟೆ ಕಾಲ ಸಂಗೀತವನ್ನು ಉಣಬಡಿಸಿದರು. ಈ ಎಲ್ಲನೂ ಕೂಡ ವಿದ್ಯಾರ್ಥಿಗಳು, ಇವರೆಲ್ಲ ಬೇರೆ ಬೇರೆ ಶಾಲೆಯಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಹಾಗೆ ಈವ್ನಿಂಗ್ ಕ್ಲಾಸಸ್ ಅಂತೇಳಿ ಸಂಗೀತ ಕಲೀಲಿಕ್ಕೆ ಹೋಗ್ತಾರೆ. ಡೈಲಿ ಕೂಡ ಇಲ್ಲಿರುತ್ತೆ ಕ್ಲಾಸು 7 to 9. ಇಲ್ಲ ಅಂದರೆ ವೀಕೆಂಡಲ್ಲೂ ಕೂಡ ಇರುತ್ತೆ, ಸಾಟರ್ಡೆ ಆ್ಯಂಡ್ ಸಂಡೇ, ಆವಾಗಲೂ ಕೂಡ ಕಲಿಬೋದು. ಇಲ್ಲ ಡೈಲಿ ಕ್ಲಾಸಸ್ಸು ಇರುತ್ತೆ. ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಕಲಿಬೇಕು. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ. ಯಾಕಂದರೆ ನಾವು ಕರಿಕ್ಯುಲರ್ ಆ್ಯಕ್ಟಿವಿಟಿ ಎಲ್ಲರೂ ಓದ್ತೀವಿ, ಎಲ್ಲರೂ ಕೆಲಸ ತಗೊಳ್ತೀವಿ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ. ಒಬ್ಬ ಪರ್ಸನ್ ಇನ್ನೊಬ್ಬರಿಂದ ವಿನೂತನವಾಗಿ ಕಾಣದೆ ಅವನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಐದರ್ ಸ್ಪೋರ್ಟ್ಸಲ್ಲಾಗಿರ್ಬೋದು, ಮ್ಯೂಸಿಕಲ್ಲಾಗಿರ್ಬೋದು, ಇನ್ನು ಯಾವುದಾದ್ರೂ ಒಂದು ಹವ್ಯಾಸದಲ್ಲಿರ್ಬೋದು. ನನಗೂ ಕೂಡ ಮ್ಯೂಸಿಕ್ ಕಲಿಬೇಕಾದ್ರೆ ತುಂಬ ಇಷ್ಟ. ನಾನು ಕೂಡ ಇವ್ರ ಹತ್ರ ಮ್ಯೂಸಿಕ್ನ ಸ್ವಲ್ಪ ಕಲ್ತಿದ್ದೀನಿ, ಬಟ್ ನಾಟ್ ಪರಿಪೂರ್ಣವಾಗಿ ಕಲ್ತಿಲ್ಲ. ಹಾಡೋದು ನಮ್ಮ ಮೊದಲಿಂದನೂ ಬರ್ತಾಯಿತ್ತು. ಹಾಗೆಯೇ ನಾನು ಎಲ್ಲಾದರೂ ಫಂಕ್ಷನ್ನು ಮತ್ತೊಂದಿದ್ರೆ ಸ್ವಲ್ಪ ಹಾಡ್ತೀನಿ, ಆದರೆ ಅಕ್ಯುರೇಟ್ ಅಂತಲ್ಲ, ಒಬ್ಬ ಪ್ರೊಫೆಷ್ನಲ್ ಸಿಂಗರ್ ಥರ ಅಲ್ಲ, ನನಗೇನು ಬರುತ್ತೋ ಆ ರೀತಿಯಲ್ಲಿ ಹಾಡ್ತೀನಿ, ಬಟ್ ಬೆಟ್ರ್ ಹಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಅಲ್ಲಿನ ಡೈರೆಕ್ಟ್ರ್ ಕೂಡ ನಮ್ಮ ಜೊತೆ ಇದ್ದರು, ಡಾಕ್ಟರ್ ದೇವರಾಜ್ ಸರ್ ಅಂತೇಳಿ, ತುಂಬ ಒಳ್ಳೆಯವರು. ಹಾಗೆ ಅವರು ಸಂಗೀತವನ್ನು ಭಾಳ ಆಸಕ್ತಿಯಿಂದ ಆಲಿಸ್ತಾರೆ. ಇವರಿಗೆ ಅವಕಾಶ ಮಾಡಿಕೊಟ್ಟಿದ್ರು ಅವರೇನೆ ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್ಗೆ. ನೋಡಿ, ಸಾಕಷ್ಟು ನಾವು ಹೋದ ತಕ್ಷಣ ಎಲ್ಲರೂ ಕೂಡ ಕೂತಿದ್ರು. ನಾವು ಹೋಗಿನ ಮುಂಚೆನೇ ಸ್ಟೇಡಿಯಂ ಫುಲ್ಲಾಗಿತ್ತು, ಆಡಿಟೋರಿಯಂ ಫುಲ್ಲಾಗಿತ್ತು. ಎಲ್ಲರೂ ಕೂಡ ಕೂತಿದ್ರು. ಹಾಗೆ ಮಕ್ಕಳು, ಚಿಕ್ಕ ಮಕ್ಕಳು, ಇವ್ರಿಗೆಲ್ಲ ಅಮ್ಮಮ್ಮ ಅಂದರೆ 10 ವರ್ಷ 15 ವರ್ಷದ ಒಳಗಡೆನೇ ಇದ್ದಾರೆ. ಎಷ್ಟು ಪ್ರೊಫೆಷ್ನಲ್ ಥರ ಅವರು ನುಡಿಸ್ತಾ ಇದ್ರು ಅಂದರೆ ಕೇಳೋಕ್ಕೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾಯಿತ್ತು. ತಾವು ಕೂಡ ಈಗ ನುಡಿಸ್ಬೇಕು ಅಂದರೆ, ತಾವು ಕೂಡ ಈಗ ಹಾಡಬೇಕಂದ್ರೆ ತಾವು ಕೂಡ ತರಬೇತಿಯನ್ನು ತಗೋಬೇಕಲ್ಲ. ಆ ತರಬೇತಿಯನ್ನು ದಾವಣಗೆರೆಯಲ್ಲೇ ನಿಮಗೆ ಸಿಗ್ತಾ ಇರಬೇಕಾದ್ರೆ ಯಾಕೆ ಅದನ್ನು ಉಪಯೋಗಿಸ್ಕೋಬಾರ್ದು? ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್ ಅದರ ಸಂಸ್ಥಾಪಕರಾದ ಶ್ರೀಯುತ ಸುನಿಲ್ ಮೈರಾ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. 60 ಫೀಟ್ ರೋಡ್, ಶಕ್ತಿ ಗ್ಯಾಸ್ ಏಜೆನ್ಸಿ ಆಪೋಸಿಟ್, ದಾವಣಗೆರೆ. ಥ್ಯಾಂಕ್ ಯು ವೆರಿ ಮಚ್.